ಇನ್ನು ಹೆತ್ತ ಮಗನೇ ತಂದೆ ತಾಯಿ ಸಹೋದರಿಯನ್ನ ಕೊಲೆ ಮಾಡೋದಕ್ಕೆ ಕಾರಣ ಏನು ಅಂತ ಪೊಲೀಸರು ತನಿಖೆಗಿಳಿದ್ರು. ಆತನನ್ನ ವಿಚಾರಣೆ ಮಾಡಿದಾಗ ಅಚ್ಚರಿ ವಿಚಾರ ಬಾಯ್ಬಿಟ್ಟಿದ್ದಾನೆ. ವಿಜಯನಗರದ ಕೊಟ್ಟೂರಿನಲ್ಲಿ 3 ಜನರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಅಕ್ಷಯ್ನನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ತಿಲಕನಗರ ಪೊಲೀಸರು ಅಚ್ಚರಿ ವಿಚಾರವನ್ನ ಬಯಲಿಗೆಳೆದಿದ್ದಾರೆ. ಅಕ್ಷಯ್ ಕುಮಾರ್ ವಿಚಾರಣೆ ಮಾಡುವಾಗ ಹಲವಾರು ಮಾಹಿತಿಗಳು ಬಯಲಿಗೆ ಬಂದಿದ್ದಾವೆ. ಸಹೋದರಿ ಒಬ್ಬ ವ್ಯಕ್ತಿಯನ್ನ ಪ್ರೀತಿ ಮಾಡ್ತಾ ಇದ್ರು, ಇದೇ ಕಾರಣಕ್ಕೆ ಕೊಲೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ತಂಗಿಯ ಪ್ರೀತಿಗೆ, ಸಹೋದರಿಯ ಪ್ರೀತಿಗೆ ತಂದೆ ತಾಯಿ ಕೂಡ ಸಪೋರ್ಟ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಗಲಾಟೆ ನಡೆಯುತ್ತೆ. ಈ ಗಲಾಟೆ ನಡೆದು 3 ಕೊಲೆ ಮಾಡಿದ್ದಾನೆ ಅಕ್ಷಯ್ ಕುಮಾರ್. ಹೆತ್ತ ತಂದೆ ತಾಯಿಯನ್ನು ಬಿಡದೆ, ಸಹೋದರಿಯನ್ನು ಬಿಡದೆ ಕೊಲೆ ಮಾಡಿದ್ದಾನೆ. ಸದ್ಯ ತಿಲಕನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮುಂದುವರಿತಾ ಇದೆ. ವಿಜಯನಗರ ಪೊಲೀಸರಿಗೆ ಆರೋಪಿಯನ್ನು ಹಸ್ತಾಂತರ ಕೂಡ ಮಾಡಲಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಈಗ ಅರೆಸ್ಟ್ ಮಾಡಿರುವಂತಹ ಪೊಲೀಸ್ ಅಧಿಕಾರಿಗಳು ವಿಜಯನಗರ ಪೊಲೀಸರಿಗೆ ಆರೋಪಿಯನ್ನು ಹಸ್ತಾಂತರ ಮಾಡಲಿದ್ದಾರೆ. ಇನ್ನು ಈ ಹಿಂದೆಯೂ ಕೂಡ ಇದೇ ರೀತಿ ಅಂತರ್ಜಾತಿ ಯುವಕನನ್ನು ಮದುವೆ ಮಾಡಿಕೊಂಡಿದ್ದಕ್ಕೆ ಯುವತಿಯನ್ನು ಹೆತ್ತಪ್ಪನೇ ಕೊಲೆ ಮಾಡಿದ್ದ. ಆದರೆ ಸಹೋದರಿ ಬೇರೊಬ್ಬನನ್ನು ಪ್ರೀತಿ ಮಾಡ್ತಾ ಇದ್ದಾಳೆ ಅನ್ನೋ ಕಾರಣಕ್ಕೆ ತನ್ನ ಹೆತ್ತ ತಂದೆ ತಾಯಿ ಸಹೋದರಿಯನ್ನು ಕೂಡ ಕೊಲೆ ಮಾಡಿರುವಂತಹ ವಿಚಾರ ಬೆಚ್ಚಿ ಬೀಳಿಸ್ತಾ ಇದೆ. ವಿಜಯನಗರದಲ್ಲಿ ಬೆಳಕಿಗೆ ಬಂದಿರುವಂತಹ ಪ್ರಕರಣ ಇದು. ಸ್ಥಳೀಯರು ಈ ಘಟನೆ ಬಗ್ಗೆ ಕೇಳಿ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಪೊಲೀಸ್ ಅಧಿಕಾರಿಗಳು ಆರೋಪಿಯನ್ನು ಅರೆಸ್ಟ್ ಮಾಡಿ ತನಿಖೆ ಮುಂದುವರಿಸಿದ್ದಾರೆ. ಮನೆಯಲ್ಲೇ ಹೂತು ಹಾಕಿದ್ದ ಅನ್ನುವಂತಹ ವಿಚಾರ ಕೂಡ ಬಯಲಿಗೆ ಬರ್ತಾ ಇದೆ. ಜೊತೆಗೆ ವಿಚಾರಣೆ ಮಾಡಿದಾಗ ಈತ ಅದೇ ಮನೆಯಲ್ಲಿ, ಯಾವ ಮನೆಯಲ್ಲಿ ಕೊಲೆ ಮಾಡಿದ್ದ ಅಲ್ಲೇ ಹೂತಾಕಿದ್ದಾನೆ. ಮತ್ತೊಂದೆಡೆ ತಂಗಿ ಪ್ರೀತಿ ಮಾಡ್ತಾ ಇರುವಂತಹ ವಿಚಾರನೇ ಕೊಲೆಗೆ ಕಾರಣ ಆಯಿತು ಅನ್ನುವಂತಹ ವಿಚಾರವನ್ನು ಕೂಡ ಬಾಯ್ಬಿಟ್ಟಿದ್ದಾನೆ.